ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಗೋಸ್ಕರನೇ ಇದೆ, ನಾವು ಅರ್ಥ ಮಾಡ್ಕೋಬೇಕು. ನಾನು ಯುವಕ ಅಂತ ಭಾವಿಸಿನ, ನಾನು ಮುದುಕಲ್ಲ. ಯಾರ ತಿಳ್ಕೊಂಡಿದ್ರೆ ಗ್ರೌಂಡ್ ಬರ್ರಿ, ನಾನು ತಾಕತ್ ತೋರಿಸ್ತೀನಿ. ಬೇಡ ಕಡೆ ಅಲ್ಲ, ಗ್ರೌಂಡ್ ತೋರಿಸ್ತೀನಿ. ಗ್ರೌಂಡ್ ಬರ್ರಿ, ನಾನು ತಾಕತ್ ತೋರಿಸ್ತೀನಿ. ಏನಪ್ಪ? ಹಾ, 3 ಓವರ್ ಮಾಡೀನಿ. 3 ಓವರ್, ನೀ ಮೊನ್ನೆ ಅದು 4 ಓವರ್. ಸುಮ್ನಿರು. ಇವತ್ತು 3 ಓವರ್ ಬಾಲ್, 2 ವಿಕೆಟ್. ಬ್ಯಾಟಿಂಗ್ ನಾಟ್ ಔಟ್, 12 ಓವರ್ ನಾಟ್ ಔಟ್, 32 ರನ್ ಹೊಡೆದೀನಿ. ಈ ತಾಕತ್ ಯಾರಿಗಾರ ಇದ್ರೆ ಬಾ ಅಂತ ಹೇಳಿ ಅವ್ರಿಗೆ. ಗದ್ದಂಗಿರಿ ಸರ್ ಹೇಳಾರಲ್ಲ ಅವ್ರಿಗೆ, ಅವ್ರ ತಾಕತ್ತು ದಮ್ಮು ಮಾತಾಡ್ತಾರಲ್ಲ, ಬರ್ರಿ ನಾಳೆ ವೀರಮಣಿ ಕ್ರೀಡಾಂಗಣಕ್ಕೆ ನಿಮ್ ತಾಕತ್ತು ದಮ್ಮು ಇದ್ರೆ ತೋರಿಸ್ತೀನಿ. 2 ಓವರ್ ಆಡ್ರಿ ಸಾಕು, ಅಪ್ಪ ಮಗ ಕೂಡಿ 2 ಓವರ್ ಆಡ್ರಿ. 2 ಓವರ್ ನಾನೇ ಬೌಲಿಂಗ್ ಮಾಡ್ತೀನಿ, ಗಣ ಮಕ್ಕಳಿದ್ರು ಬರ್ರಿ. 2 ಓವರ್ ಆಡ್ರಿ. ಅದಕ್ಕೆ ಈ ಸಂದರ್ಭದಲ್ಲಿ ಸಮಯ ಬಹಳ ಆಗೈತಿ. ನೀವೆಲ್ಲ ಕಾತುರರಾಗಿ ನಮ್ಮ ಯುವಕರು ರೆಡಿಯಾಗಿ ಬಂದಾರ ಡ್ಯಾನ್ಸ್ ಪಾನ್ಸ್ ನೋಡಾಕ, ಹಾಡಾಕ. ನಾವೇನಿಲ್ಲ ಏನೋ ಯಾರ್ದೋ ಒಂದು ಖುಷಿಗೆ ಅಥವಾ ಏನೋ ಒಂದು ಅಸಹ್ಯ ಮಾಡೋದಕ್ಕೆ ಅಥವಾ ಈ IPL ಆಡಿಸುವಂತ ಏನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಯಾವತ್ತೂ ಜೀವನ ಮಾಡೋದಿಲ್ಲ. ಅದಲ್ಲ ಉದ್ದೇಶ ಏನು? ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತ ಮಾತಿನ ಉದ್ದೇಶ, ನಮ್ಮ ಉದ್ದೇಶ ಯುವಕರನ್ನ ಬಡವೆಬ್ಬಿಸಬೇಕು, ಯುವಕರನ್ನ ಮೇಲೆತ್ತಬೇಕು, ಕ್ರೀಡಾಪಟುಗಳನ್ನಾಗಿ ಮಾಡಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ಕೆಲಸ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಯಾವುದೇ ರಾಜಕೀಯ ದುರುದ್ದೇಶದಿಂದ ನಾವು ಈ IPL ಆಡಿಸಿಲ್ಲ, ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ. ಯುವಕರಿಗೋಸ್ಕರ ಆಯೋಜನೆ ಮಾಡಿದ್ವಿ ನಾವು. ಮೊನ್ನೆ ಡಾಲಿ ಧನಂಜಯನ್ ಕರೆಸಿದ್ದು, ಸಪ್ತಮಿ ಗೌಡ ಬಂದಿದ್ರು, ರಾಗಿಣಿ ತ್ರಿವೇದಿ ಬಂದಿದ್ರು, ಸಂಜನಾ ಬಂದಿದ್ರು, ಅನೇಕ ಜನ ಎದಕ್ಕೆ ಬಂದಿದ್ರು? ಅವರು ಈ ರಾಜ್ಯದ ಚಲನಚಿತ್ರ ನಟರು. ಇವತ್ತು ನಿಮ್ಮನ್ನೆಲ್ಲ ಹುರಿದುಂಬಿಸಿ ಈ IPLಗೆ ಇವತ್ತು ಚಾಲನೆ ಕೊಡಕ್ ಬಂದ್ರೆ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರ ಅಂದ್ರು, ಇಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ ಅಂದ್ರು. ಅನ್ಕೊಳ್ಳಿ, ನಾ ಹೇಳ್ಬಿಟ್ಟಿನಿ ಅವ್ರಿಗೆ ಉತ್ತರ ಇಲ್ಲ. ನನ್ನ ಹತ್ರ ಅಲ್ಲಿ ಗದ್ದಿಕೆರೆ ಸರ ಕೊಟ್ರ ನಾನು ಉತ್ತರ ಕೊಡೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ನಮ್ಮ ಉದ್ದೇಶ. ನಮ್ಮ ಗಣಿ ಸಾಹೇಬ್ರು ಆಗಾಗ ಮಾತಾಡ್ತಿರ್ತಾರೆ, ಉಸ್ಮಾನ್ ಗನಿ ಹುಮ್ನಾಬಾದ್ ಸಾಹೇಬ್ರು ಒಂದು ದಿವ್ಯ ಕುರಾನದ ಮಾತು ಹೇಳ್ತಿರ್ತಾರೆ. ಅವರು ಅದನ್ನ ಎಂದೂ ಮರೆಯಾಗಿಲ್ಲ ನಾನು. ಯಾಕಂದ್ರೆ ಅವ್ರು ಹೇಳ್ತಾರ, ಯುವ ಶಕ್ತಿ ಅನ್ನೋದು ಹೇಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಇವತ್ತು 52% ಯುವಕರನ್ನ ಹೊಂದಿರುವಂತ ಯಾವ್ದಾದ್ರು ದೇಶ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 52% ಯುವಕರು ನಾವಿದ್ದೀವಿ ಇಲ್ಲಿ. ಅದಕ್ಕೆ ಯುವಕರು ಹೇಗಿರ್ಬೇಕಂದ್ರ ದಿವ್ಯ ಕುರಾನದಲ್ಲಿ ಹೇಳ್ತಾರೆ, ಅವ್ರ ಬಾಯಲ್ಲಿ ಬಂದು ಬಹಳ ಚಂದ ಇರ್ತದೆ. ಅಧ್ಯಕ್ಷರು ನೀವೇ ಹೇಳ್ಬಿಟ್ರಿ ಒಂದು ಮಾತನ್ನು. ಇಲ್ಲ ನನ್ನ ಬಾಯಾಗ ಬರೋದಿಲ್ಲ ಅದು. ಸರಿಯಾಗಿ ನೀವೇ ಹೇಳ್ರಿ, ಲಾಸ್ಟ್ ಒಂದು ಡೈಲಾಗ್ ಅದನ್ನ ಹೇಳ್ಬಿಡ್ರಿ. ಅದಕ್ಕೆ ಯುವಕರು ಹೇಳ್ತಾರ, ಅವರು ಯುವಕರು ಮನಸ್ಸು ಮಾಡಿದ್ರೆ, ಅದಕ್ಕೆ ಹೇಳ್ತಾರ ಮನಸ್ಸಿದ್ದರೆ ಮಾದೇವ ಅಂತ. ಅಲ್ಲ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾದೇವ. ಮನಸ್ಸು ಮಾಡಿದ್ರೆ ಭೂಮಿ ಆಕಾಶವನ್ನ ಮನುಷ್ಯ ಅವರ ಅಂಕಿತದಲ್ಲಿ ಇಡಬಹುದಂತೆ. ಆ ಒಂದು ಶಕ್ತಿ ಇದೆ ಅಂತೆ ಯುವಕನ ಹತ್ರ. ಅದಕ್ಕೆ ಅಷ್ಟೇ ಅಲ್ಲ, ದಿವ್ಯ ಕುರಾನದಲ್ಲಿ ಹೇಳ್ತದೆ, ಯುವಕ ಒಬ್ಬ ಮನಸ್ಸು ಮಾಡಿದ್ರೆ ಆ ದಿಕ್ಕನ್ನೇ ಬದಲಿ ಮಾಡುವಂತ ಶಕ್ತಿಯನ್ನ ಯುವಕ ಹೊಂದಿದಾನ ಅನ್ನೋದು ಕೂಡ ಇವತ್ತು ಅಕ್ಷರಶಃ ಸತ್ಯ. ಅದು ಸ್ವಾಮಿ ವಿವೇಕಾನಂದ ಅವರೇ ಇವತ್ತು ನಮ್ಮ ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇದೀವಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಮತ್ತು ಅದರ ಜೊತೆಗೆ ಇಂಡೋರ್ ಸ್ಟೇಡಿಯಂ ಮತ್ತು ಜಿಮ್. ನಮ್ಮ ಯುವಕರಿಗೆ ಶಕ್ತಿಯುತವಾಗಿ ಸದೃಢವಾದ ದೇಹವನ್ನು ಕಟ್ಟೋದಕ್ಕೆ ನಾವು ಜಿಮ್ ಅವಶ್ಯಕತೆ ಇದೆ, ಈಜುಕೊಳ್ಳ ಅವಶ್ಯಕತೆ ಇದೆ, ಕ್ರೀಡಾಂಗಣ ಅವಶ್ಯಕತೆ ಇದೆ. ಯಾಕಂದ್ರೆ ಈ ದೇಶವನ್ನು ಕಟ್ಟುವಂತ ಶಕ್ತಿ ಯಾರ ಹತ್ರ ಐತೆ?
ನಾವು ಆಡಿಸಿದ್ದು ತಪ್ಪ ಸರಿಯಪ್ಪ? ಎಲ್ಲಾರು ಹೇಳ್ರು ಮರ, ನಾವು ಆಡಿಸಿದ್ದು ಖುಷಿ ಪಟ್ಟತ್ತೆ ಬೇಡ? ಸ್ವಲ್ಪ ಅವ್ರಿಗೆ ಕೇಳಿಸೋದಿಲ್ಲ, ನಿದ್ದೆ ಮಕ್ಕೊಂಡಿರ್ತಾರೆ ಈಗಾಗಲೇ 8 ಗಂಟೆಗೆ. ಊರು ಬಿಟ್ಟಿರ್ತಾರ ಅವ್ರು ಇವತ್ತು, ಊರು ಬಿಟ್ಟಿರ್ತಾರ. ಮುದುಗಲ್ಲಿಗೆ ಹಾಲ್ಟ್ ಆಗಿರ್ತೈತಿ. ಇಲ್ಲಿ ಕಂಠಿ ಸರ್ಕಲ್ ನಮ್ಮ ಕಾರ್ಯಕ್ರಮ ನಡೆಯಕತ್ತೈತೆ ಅಂದ್ಕೊಳ್ಳೋಣ, ಮುದುಗಲ್ಲಿಗೆ ಹಾಲ್ಟ್. ಇಲ್ಲಿದ್ದವ್ರಿಗೆ ಒಂದಿಷ್ಟು ಮಂದಿ ಅದಾರ ಹಿಂದೆ, ಈ ಕಡೆ ಹಿಂದೆ ಒಂದಿಷ್ಟು ಮಂದಿ ಅದಾರ, ಈ ಕಡೆ ಒಂದಿಷ್ಟು ಮುಂದೆ ಒಂದಿಷ್ಟು ಮಂದಿ ಅದಾರ. ಅವ್ರಿಗೆಲ್ಲ ಚಳಿಜ್ವರ ಚಲುವಾಗಿರ್ತೈತಿ. ಕಂಠಿ ಸರ್ಕಲ್ ಕಾರ್ಯಕ್ರಮ ಹಾಕಿದ್ವಿ ಅಂದ್ಕೊಳ್ಳೋಣ, ವಿಜಯನಗರ ಕಾಶ್ಯಪ್ನವರು ವೇದಿಕೆ ಹಾಕ್ಯಾನ ಅಂದ್ಕೊಳ್ಳೋಣ, ಐತಪ್ಪ ಇದಂತಾರ. ಚಲೋ ಇರ್ತೈತೆ ಅವ್ರಿಗೆ ಚಳಿಜ್ವರ. ಊರ್ ಬಿಟ್ಟು ಹೋಗ್ಯಾರ ಈಗಾಗಲೇ ಅವರು. ಇಲ್ಲ, ಯಾಕಂದ್ರೆ ನೀವೆಲ್ಲ ಎಲ್ಲರೂ ಮತ್ತೆ ಹಿಂಗೆ ಉಲ್ಟಾ ತಿರುಗಿದ್ರ. ಅದ್ರಾಗ ನಮ್ಮ ಡಿ ಲಯನ್ಸ್ ತಂಡದ ಮಾಲೀಕ ಅಶೋಕ್ ಚಲವಾದಿ ಬಸವೇಶ್ವರ ಸರ್ಕಲ್ ನಿಂತರೂ ಚಲೋ ಮಾಡ್ಕೊಂಡು ಬಂದ ನಮ್ಮ ಬೋಂಗ. ಅದು ಬೇರೆ ಹೆದರಿಕೆ ಐತಿ ಸ್ವಲ್ಪ, ಯಾಕಂದ್ರೆ ಯಾರ್ಯಾರು ಗೊತ್ತಾಗಲ್ಲ ಅವರಿಗೆ ಯಾವ ಟೈಮ್ನಾಗ ಏನೇನು ಹಾಕೋ ಅಂತೇಳಿ. ಎಲ್ಲ ಟೈಮ್ ಇವ್ರದೇ ಅನ್ಕೊಂಡ ಅವರು. ಆದ್ರೆ ಇವತ್ತು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.